ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಬಸವ ಜಯಂತಿ ಆಚರಣೆಯನ್ನು ಈ ದಿನ ಮಂಡ್ಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾನ್ಯ ಶ್ರೀ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಕುಮಾರ್ ರವರು ಹಾಗೂ ಎಡಿಸಿ ನಾಗರಾಜ್ ರವರು, ಹಿರಿಯ ವಕೀಲರಾದ ರಾಜಶೇಖರ್ ರವರು ಹಾಗೂ ಗುರುಪ್ರಸಾದ್ ರವರು, ಮಹಿಳಾ ಅಧ್ಯಕ್ಷರಾದ ರಜನಿರಾಜ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಒಂದು ಜಾತಿಗೆ ಅಲ್ಲ, ಇಡೀ ವಿಶ್ವಕ್ಕೆ ಗುರುವಾಗಿರುವಂಥದ್ದು ಬಸವಣ್ಣನವರ ತತ್ವಗಳನ್ನು, ಮೌಲ್ಯಗಳನ್ನು, ಚಿಂತನೆಗಳನ್ನು ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕು, ಅವುಗಳನ್ನು ಪಾಲಿಸಬೇಕು. ಜೊತೆಗೆ ನಮ್ಮ ಮನೆಯ ಮಕ್ಕಳಿಗೂ ಕೂಡ ಆ ತತ್ವಗಳನ್ನು, ಚಿಂತನೆಗಳನ್ನು, ಮೌಲ್ಯಗಳನ್ನು ಮಕ್ಕಳಿಗೆ ಬಿತ್ತಬೇಕು. ಬಸವಣ್ಣ ಯಾರು, ಬಸವಣ್ಣನ ಕೊಡುಗೆ ಏನು ಅನ್ನೋದನ್ನು ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ. ಕೇವಲ ಪಠ್ಯದಲ್ಲಿ ಮಾತ್ರ ಮಕ್ಕಳು ಕಳಿಸ್ಕೊಳ್ಳಿಕ್ಕೋಸ್ಕರ ಏನೋ ಒಂದು ಚಾಪ್ಟರ್ ಇಟ್ಟು ಬಸವಣ್ಣನ ಜೀವನ ಚರಿತ್ರೆ ಹೇಳಿದರೆ ಸಾಕಾಗೋದಿಲ್ಲ. ಕೇವಲ 2-3 ಪುಟಗಳಿಂದ ಇಡೀ ಮಕ್ಕಳಿಗೆ ನಾವು ಬಸವಣ್ಣನ ಬಗ್ಗೆ ತಿಳಿಸ್ತೀವಿ ಅಂದರೆ ಸಾಕಾಗೋದಿಲ್ಲ. ಅದನ್ನು ಹೊರತಾಗಿ ನಮ್ಮ ಮನೆಗಳಲ್ಲಿ ಇಂಥ ಒಂದು ಮಹಾನ್ ಚಿಂತಕರ ಬಗ್ಗೆ ನಾವು ತಂದೆ ತಾಯಿಗಳು ತಿಳಿಯಬೇಕು. ಬಸವಣ್ಣ ಅಂದರೆ ಯಾರು, ಅವ್ರ ಕೊಡುಗೆ ಏನು, ಏತಕ್ಕೆ ಹೋರಾಟ ಮಾಡಿರ್ತಾರೆ, ಇವೆಲ್ಲವನ್ನು ಕೂಡ ನಾವು ಹೇಳಬೇಕಾಗುತ್ತೆ ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ. ಚುನಾವಣಾ ಸಮಯ ಇರೋದ್ರಿಂದ ನಾವು ಅತ್ಯಂತ ಸರಳವಾಗಿ, ಈಗ ಮಾದರಿ ನೀತಿ ಸಂಹಿತೆ ಇನ್ನೂ ಕೂಡ ಇದೆ, ಅತ್ಯಂತ ಸರಳವಾಗಿ ಈ ಒಂದು ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸರಳತೆ ಎಷ್ಟು ಮುಖ್ಯನೋ ಅಷ್ಟೇ ಆ ಒಂದು ಜಯಂತಿ ಆಚರಣೆಯಲ್ಲಿರುವಂಥ ಒಂದು ಅರ್ಥವಂತಿಕೆಯು ಕೂಡ ಬಹಳ ಮುಖ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಬಸವಣ್ಣವರ ಮೌಲ್ಯಗಳನ್ನು ಅನುಷ್ಠಾನಕ್ಕೆ ತರೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಹಾಕಿಕೊಟ್ಟಿರುವಂಥ ತತ್ವಗಳು, ಮೌಲ್ಯಗಳು, ಚಿಂತನೆಗಳು ಇವತ್ತಿಗೂ ಕೂಡ ಪ್ರಸ್ತುತ, ಸಾರ್ವಕಾಲಿಕಕ್ಕೂ ಕೂಡ ಒಪ್ಪಿಕೊಳ್ಳುವಂತಹ, ಬಳಕೆ ಮಾಡಿಕೊಳ್ಳುವಂತಹ, ಅನುಷ್ಠಾನಕ್ಕೆ ತರುವಂತಹ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಎಷ್ಟೋ ವಿದೇಶಗಳಲ್ಲಿ ಬಸವಣ್ಣವರ ಪ್ರತಿಭೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸುಮ್ಮನೆ ಯಾವುದೇ ವಿದೇಶದಲ್ಲಿ ಬೇರೆ ದೇಶದ ಒಬ್ಬ ನಾಯಕನನ್ನು, ಬೇರೆ ದೇಶದ ಒಬ್ಬ ಚಿಂತಕನನ್ನು, ಪ್ರತಿಭೆಯನ್ನು ಸುಮ್ಮನೆ ಅನಾವರಣ ಮಾಡೋದಿಲ್ಲ, ಸುಮ್ಮನೆ ಇಡೋದಿಲ್ಲ. ಹಾಗಾಗಿ ಬೇರೆ ದೇಶಗಳಲ್ಲಿ ಬಸವಣ್ಣನವರ ಪ್ರತಿಭೆಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ನೀವು ಯಾವುದೇ ಒಂದು ನಗರಕ್ಕೆ ಹೋದರೆ ಬಸವಣ್ಣನವರ ಪ್ರತಿಮೆ ಆಗಲಿ ಅಥವಾ ಬಸವಣ್ಣನವರ ಒಂದು ದಾರಿ ಆಗಲಿ, ಬೀದಿ ಆಗಲಿ, ಯಾವುದಾದ್ರೂ ಒಂದು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಮಹಾನ್ ಚೇತನವನ್ನು ನಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಇಟ್ಟು ಪೂಜಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅನೇಕ ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಕಾಯಕದ ಬಗ್ಗೆ ಮಾತನಾಡ್ತೇವೆ. ಕಾಯಕವೇ ಕೈಲಾಸ ಅನ್ನುವಂಥದ್ದು ಬಹಳ ಬಸವಣ್ಣವರು ಕಾಯಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು, ಬೇರೆಯವರ ಮೇಲೆ ಅವಲಂಬಿತವಾಗಬಾರದು, ತಾನೇ ದುಡಿಬೇಕು, ತಾನೇ ತಿನ್ನಬೇಕು ಅನ್ನುವಂಥದ್ದನ್ನು ಇಟ್ಕೊಂಡಿರುವಂಥದ್ದು. ಜೊತೆಗೆ ಅಸ್ಪೃಶ್ಯತೆಯನ್ನು ನಿಜವಾಗಲೂ ಕೂಡ ಅವತ್ತಿನ ಸಂದರ್ಭದಲ್ಲಿರ್ತಕ್ಕಂಥ ಒಂದು ಜಾತಿ ಶೋಷಣೆ ಆಗಿರ್ಬೋದು, ಮೂಢನಂಬಿಕೆ ಆಗಿರ್ಬೋದು, ಅಸ್ಪೃಶ್ಯತೆ ಆಗಿರ್ಬೋದು, ಇದರ ವಿರುದ್ಧ ಹೋರಾಡಿ ಹಲವಾರು ಒಂದು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಸಣ್ಣದು ಹೇಳಬೇಕಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ಯಾವುದೇ ಒಂದು ಪರಿಶಿಷ್ಟ ಜಾತಿ ಒಳಗೊಂಡಿರುವಂಥ ವ್ಯಕ್ತಿಗಳು ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಸವಣ್ಣನವರು ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ದೇಹವೇ ದೇವಸ್ಥಾನ, ನೀವು ದೇಹಕ್ಕೆ ಒಂದು ರುದ್ರಾಕ್ಷಿಯನ್ನು ಕಟ್ಕೊಂಡ್ರೆ ಸಾಕು, ಅದರೇ ಸಾಕು, ಅಲ್ಲೇ ದೇವರಿದ್ದಾನೆ. ದೇಹವೇ ದೇಗುಲ, ಶಿರವನ್ನು ಕಳಸವಯ್ಯ ಅಂತ ಹೇಳ್ತಾರೆ. ಹಾಗಾಗಿ ಈ ದೇಹವೇ ದೇಗುಲವನ್ನು ಹೋಲಿಸುವಂಥ, ಹಾಗಾಗಿ ನೀವು ಯಾವ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಈ ದೇಹವೇ ದೇಗುಲ ಅನ್ನುವಂಥದ್ದು ಮಾತನ್ನು ಹೇಳಿರ್ತಕ್ಕಂಥದ್ದು ಎಷ್ಟು ಪ್ರಸ್ತುತ ಅನ್ನೋದು ನಾವು ಯೋಚನೆ ಮಾಡಬೇಕು. ದೇವಾಲಯಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದರೆ ಆಗೋದಿಲ್ಲ. ನಾವು ಮಾಡುವಂಥ ವಿಚಾರಗಳು, ನಾವು ಮಾಡುವಂಥ ಕೆಲಸ ಕಾರ್ಯಗಳು, ನಮ್ಮ ಯೋಚನೆಗಳು, ನಮ್ಮ ಆದರ್ಶಗಳು ಅಲ್ಲಿ ದೇವರನ್ನು ಕಾಣಬೇಕು. ಮತ್ತು ಇನ್ನೊಂದು ಮಾನವೀಯತೆಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಇವೆಲ್ಲವನ್ನೂ ಕೂಡ ನಾವು ವಿಚಾರ ಮಾಡಬೇಕು. ಅವತ್ತಿನ ಸಂದರ್ಭದಲ್ಲಿಯೇ ಅನುಭವ ಮಂಟಪವನ್ನು ಕಟ್ಟಿ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ನಿರ್ದೇಶನದಂತೆ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಹಾಗೆ ಮಹಾಸಾಧ್ವಿ ಶರಣೆ ಹೇಮರೆಡ್ಡಿ ಮಲ್ಲಮ್ಮರವರ ಜಯಂತ್ಯೋತ್ಸವವನ್ನು ಒಟ್ಟಿಗೆ ಮಂಡ್ಯ ಜಿಲ್ಲಾಡಳಿತ ಮೂಲಕ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂಥ ಮಂಡ್ಯ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಸಾಹೇಬರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ, ಶುಭಾಶಯಗಳನ್ನು ಕೋರ್ತೇನೆ. ಕಾರಣ ಅವರು ಬಹಳ ಸೂಕ್ಷ್ಮವಾಗಿ ಇಬ್ಬರು ಮಹಾನ್ ಚೇತನರ ವ್ಯಕ್ತಿತ್ವದ ದರ್ಶನವನ್ನು ನಮಗೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ
ಜಿಲ್ಲಾಧಿಕಾರಿಯಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಹಿರಿಯರು ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಗೌರವಾನ್ವಿತ ವ್ಯಕ್ತಿತ್ವವಾದಂಥ ರಾಜಶೇಖರ್ ಸರ್ ಇದ್ದಾರೆ, ನಮ್ಮ DS ಬಾಬು ಅವರು ಇದ್ದಾರೆ, ಗುರುಪ್ರಸಾದ್ ಅವರಿದ್ದಾರೆ, ರಜನಿ ಮೇಡಮ್ ಇದ್ದಾರೆ, ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಗಳಾದಂಥ ಹೊಸೂರು ಕೃಷ್ಣೇಗೌಡರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು, ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ಬಸವಣ್ಣನವರ ಅಭಿಮಾನಿಗಳು, ನಮ್ಮ ಜಿಲ್ಲಾಡಳಿತ ಎಲ್ಲ ಅಧಿಕಾರಿ ವರ್ಗ ಮತ್ತು ನೌಕರರು ಕೂಡ ಅಭಿನಂದನೆ ಸಲ್ಲಿಸಿ, ಈಗಾಗಲೇ ಸಾಹೇಬರು ಸಾಕಷ್ಟು ವಿಷಯಗಳು ಹೇಳಿದ್ದಾರೆ, ಮತ್ತೆ ಅದನ್ನೇ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಜಗಜ್ಯೋತಿ ಬಸವೇಶ್ವರರು ನಮಗೆ ಅಪರೂಪದ ವ್ಯಕ್ತಿಯಾಗಿ ಈಗ ಕಾಣ್ತಾರೆ, ಬಹಳ ಅಪರೂಪದ ವ್ಯಕ್ತಿಯಾಗಿ ವ್ಯಕ್ತಿತ್ವದಲ್ಲಿ ಕಾಣ್ತಾರೆ. ಕಾರಣ ಅವತ್ತು ಏನು 12ನೇ ಶತಮಾನದಲ್ಲಿ ಜಾತಿ ಕಲಹ ಇತ್ತು, ವರ್ಗಭೇದ ಇತ್ತು, ಒಂದು ರೀತಿ ಭಗವಂತನ ತಲುಪಲಿಕ್ಕೆ ಮುಟ್ಲಿಕ್ಕೆ ಶೂದ್ರ ಸಮುದಾಯಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಅಡ್ಡಗೋಡೆ ಇತ್ತು. ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಪ್ರಯೋಗಗಳು, ಹೊಸ ಎಕ್ಸ್ಪೆರಿಮೆಂಟ್ಸ್ ಅನ್ನು ಮಾಡೋದ್ರ ಮೂಲಕ, ಜನರಲ್ಲಿ ಧೈರ್ಯವನ್ನು ತುಂಬೋದ್ರ ಮೂಲಕ, ಜನರಿಗೆ ಹೊಸ ಮಾರ್ಗವನ್ನು ತೋರೋದ್ರ ಮೂಲಕ ಕ್ರಾಂತಿಕಾರಿ ಬಸವಣ್ಣ ಅಂತೇಳಿ ಹೆಸರನ್ನು ಪಡ್ಕೊಂಡು, ಹಾಗೆ ನಾವು ಜಗಜ್ಯೋತಿ ಬಸವೇಶ್ವರರು ಅಂತ ಕರಿತೀವಿ. ಅವರ ವಿಚಾರಗಳು, ಅವರ ಆದರ್ಶಗಳು ಅಥವಾ ಅವರ ತಾತ್ವಿಕ ಚಿಂತನೆಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಅನ್ವಯ ಆಗೋದಲ್ಲ. ಆ ಕಾಲದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಅದು ಜಗತ್ತಿನಲ್ಲಿ ಎಲ್ಲ ಕಡೆಗೂ ಕೂಡ ಇತ್ತು. ಈ ಕಾಲದಲ್ಲಿ ಏನು ಕರ್ನಾಟಕದಲ್ಲಿ ಸಮಸ್ಯೆ ಇದೆ ಅದು ಜಗತ್ತಿನಲ್ಲಿ ಎಲ್ಲ ಕಡೆಗೂ ಕೂಡ ಸಮಸ್ಯೆ ಇದೆ. ಸೊ ಮಾನವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಚನಗಳ ಮೂಲಕ ಸಮಾಜವನ್ನ ಸರಳ ಭಾಷೆಯಲ್ಲಿ ಅವರಿಗೆ ತಿಳಿಸ್ಕೊಡೋದ್ರ ಮೂಲಕ ಜನಸಾಮಾನ್ಯರು ಕೂಡ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ವಚನಗಳ ಮೂಲಕ ತಿಳಿಸ್ಕೊಡ್ತಾರೆ. ನಮಗೆ ಪ್ರವಚನಗಳ ಮೂಲಕ ಈ ಕಾಲದಲ್ಲಿ ಬಸವೇಶ್ವರರಾಗಿ ಸಿದ್ದೇಶ್ವರ ಸ್ವಾಮಿಗಳು ಇದ್ದರು. ಈ ಕಾಲಕ್ಕೆ ಪ್ರವಚನಗಳ ಮೂಲಕ ಸಿದ್ದೇಶ್ವರ ಸ್ವಾಮಿಗಳು ಬಸವಣ್ಣವರನ್ನ ಯಥಾರೂಪದಲ್ಲಿ ನಮ್ಗೆಲ್ಲರಿಗೂ ಕೂಡ ಬೋಧನೆ ಮಾಡ್ತಾ ಇದ್ರು. ಬಸವೇಶ್ವರರ ಅನುಯಾಯಿಗಳಾಗಿ ಸಾವಿರಾರು ಶರಣರು ಕಾಯಕ ಯೋಗದ ಮೂಲಕ, ಕಾಯಕ ತತ್ವದ ಮೂಲಕ ಬಸವೇಶ್ವರನ ಅನುಸರಿಸಿ ಆಧ್ಯಾತ್ಮ ಚಿಂತನೆಗೆ ತೊಡಗಿಸ್ಕೊಂಡಿದ್ದು ಬಹಳ ಶ್ರೇಷ್ಠವಾದಂತಹ ಒಂದು ಮಾರ್ಗ. ಇವತ್ತು ಕೂಡ ಆ ವಿಷಯಗಳು ಎಷ್ಟು ಪ್ರಚಲಿತ ಅಂದ್ರೆ ನಾವು ಕೆಲಸ ಮಾಡೋದೇ ಬಿಟ್ಬಿಟ್ಟಿದೀವಿ, ಬರೀ ಪೂಜೆ 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 ಮಾಡ್ತೀವಿ. ಆದ್ರೆ ಬಸವೇಶ್ವರರು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತಾರೆ. ಯಾವ ಭಕ್ತಿ? ಆತ್ಮಪೂರ್ವಕವಾದಂತ ಭಕ್ತಿ, ವೈಭವಿತವಾದಂತ ಆಚರಣೆ, ಹೊರಗಡೆ ತೋರಿಸುವಂತ ಭಕ್ತಿ ಅಲ್ಲ, ಬಾಹ್ಯ ಭಕ್ತಿ ಅಲ್ಲ, ಆಂತರಿಕ ಭಕ್ತಿ. ಅದಕ್ಕೆ ಅವರು ಒಬ್ಬ ಮನುಷ್ಯನನ್ನ, ಒಂದು ಪ್ರಾಣಿಯನ್ನ, ಮನುಷ್ಯನನ್ನ ದೇವಾಲಯದ ರೂಪದಲ್ಲಿ, ದೇವರ ರೂಪದಲ್ಲಿ, ಆತ್ಮದ ರೂಪದಲ್ಲಿ ನೋಡ್ತಾರೆ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ ಅಂದ್ರೆ ಆತ್ಮಶುದ್ಧಿ ಇಟ್ಕೊಂಡು ನಾವು ಕಾಯಕ ಮಾರ್ಗದ ಮೂಲಕ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ, ಈ ಜಾತಿ ಧರ್ಮ ಭಾಷೆ ಈ ತರ ಭಿನ್ನತೆಯನ್ನು ತೆಗೆದಾಕೋಣ ಅಂತೇಳಿ ದಲಿತರ ಹೆಣ್ಣುಮಗಳನ್ನ ಹಿರಿಯ ಮೇಲ್ವರ್ಗದ ಒಂದು ಪುರುಷನಿಗೆ ಮದುವೆ ಮಾಡೋದ್ರ ಮೂಲಕ ಮೊಟ್ಟ ಮೊದಲಿಗೆ ಆ ನೆಲದಲ್ಲಿದ್ದಂತ ಕಾನೂನನ್ನ ವಿರೋಧಪಡಿಸ್ತಾರೆ. ಅಂದ್ರೆ ರಾಜಪ್ರಭುತ್ವಕ್ಕೆ ಈ ವಿಷಯದಲ್ಲಿ ಮೊದಲಿಗೆ ಒಂದು ದೊಡ್ಡ ಹೋರಾಟವನ್ನು ಕೊಡ್ತಾರೆ. ಅವರು ಒಬ್ಬ ಕಾರಣಿಕನಾಗಿ, ಮಂತ್ರಿಯಾಗಿ, ಆದರ್ಶಯುತವಾದಂತ ಒಬ್ಬ ಶ್ರೇಷ್ಠ ಮಂತ್ರಿಯಾಗಿ ವಿಚಾರ ಒಪ್ಕೊಂಡಿದ್ರು ಕೂಡ ಈ ವಿಷಯದಲ್ಲಿ ಆ ರಾಜಪ್ರಭುತ್ವ ಅದನ್ನ ಒಪ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅವಾಗ ಸಾಂಪ್ರದಾಯಿಕವಾದಿಗಳು, ಆರ್ಥೋಡಾಕ್ಸ್ ಅಂತ ಏನು ಕರಿತೀವಿ, ಅವ್ರ ವಿರುದ್ಧ ಪಿತೂರಿ ಮಾಡ್ತಾರೆ, ಅವ್ರಿಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾರೆ. ಆದ್ರೂ ಎದೆಗುಂದದೆ ಅನುಭವ ಮಂಟಪ ಅನ್ನೋ ಒಂದು ಹೊಸ ಆಧ್ಯಾತ್ಮಿಕ ಚಿಂತನ ಪಾರ್ಲಿಮೆಂಟ್ ಅನ್ನ ರಚನೆ ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ಏನ್ ಬೇಕು, ಜನಸಾಮಾನ್ಯರ ಉದ್ದೇಶಗಳೇನು, ಮನುಷ್ಯ ಹುಟ್ಟಿದ ಮೇಲೆ ಅವನ ಜೀವನವನ್ನು ಹೇಗೆ ಸಾರ್ಥಕ ಮಾಡ್ಕೋಬೇಕು ಅಂತ ಒಂದು ಪಾಲಿಸಿ ಮೇಕಿಂಗ್ ಇನ್ಸ್ಟಿಟ್ಯೂಷನ್, ಜಗತ್ತೇ ಮೆಚ್ಚಬಹುದಾದಂತ ಒಂದು ಅತ್ಯಂತ ಪ್ರಯೋಗಾತ್ಮಕವಾದಂತ ಒಂದು ಸಂಸ್ಥೆ ಪಾರ್ಲಿಮೆಂಟ್ ಅಂತ ಧಾರ್ಮಿಕ ಸಂಸತ್ತನ್ನ ರಚನೆ ಮಾಡ್ತಾರೆ. ಅಲ್ಲಿ ಪಾಲಿಸಿಗಳನ್ನ ಮಾಡ್ಲಿಕ್ಕೆ ನೋಡ್ತಾರೆ. ಎಲ್ಲರೂ ವಿಚಾರಗಳನ್ನ ತಗೊಂತಾರೆ, ಎಲ್ಲರೂ ವಿಚಾರಗಳನ್ನ, ಒಬ್ಬೊಬ್ರು ಒಂದೊಂದು ರೀತಿ ವಿಚಾರಗಳನ್ನ ಹೇಳ್ತಾರೆ. ಆ ವಿಚಾರಗಳನ್ನ